ಕೆಲವು ಪತ್ರಿಕೆಗಳಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಒಂದು ಪತ್ರ ಬಿಡುಗಡೆ ಆಗಿದೆ. ನಾನು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಬರೆದಂತ ಒಂದು ತುರ್ತು ರಹಸ್ಯ ಪತ್ರ ಅಂತೇಳಿ ನಾನು 23/12/2023 ಒಂದು ಪತ್ರವನ್ನು ಬರೆದಿದ್ದೇನೆ. ನನಗೆ ಅದಕ್ಕಿಂತ ಮೊದಲು ನಾನು ನಮ್ಮ ರಾಷ್ಟ್ರೀಯ ನಾಯಕರಾದಂತಹ JT ನಡ್ಡಾಜಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ, ಮೋದಿಜಿ ಅವರಿಗೆ ಮತ್ತೆ ಪ್ರಮುಖ ನಾಯಕರಿಗೂ ಕೂಡ ನಾನು ಒಂದು ಪತ್ರವನ್ನು ಕೂಡ ಬರೆದಿದ್ದೇನೆ. ಜಿಲ್ಲೆಯ ರಾಜಕೀಯದ ಬಗ್ಗೆ, ಇಲ್ಲಿನ ಆಗುವುದರ ಬಗ್ಗೆ, ಮತ್ತೆ ನಾವು ಈ ಜಿಲ್ಲೆಯಲ್ಲಿ ಏನು ಮಾಡಬೇಕು ಅಂತ ಯಾವ ರೀತಿ ಮೈತ್ರಿ ಮಾಡ್ಕೊಂಡಾಗ ಯಾವ ಒಂದು ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ತದಲ್ಲಿ ಅದರಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಿರ್ತೀವಿ. ನೀವಲ್ಲಿ ಸಮರ್ಥವಾದಂತ ಅಭ್ಯರ್ಥಿಯನ್ನು ಹಾಕಿ ಸಹ ನಾವು ಚುನಾವಣೆಯಲ್ಲಿ ಗೆಲ್ಲಬಹುದು ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದೀನಿ. ನಾನು ಕಾರಣ ಯಾಕೆ ಅಂತಂದ್ರೆ, ನಾನು ಒಂದು ತುಂಬಾ ಅತಿ ಪ್ರಮುಖವಾದ ಕ್ಷೇತ್ರವಾದಂತ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದರು, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದಂತವನು. ನನ್ನ ಜವಾಬ್ದಾರಿ ಇದ್ದಿಂದ ನಾನಲ್ಲಿ ಅವರಿಗೆ ಒಂದು ಪತ್ರವನ್ನು ಕೂಡ ಮನವಿ ಮಾಡಿದ್ದೀನಿ. ನನಗೆ ಆ ಪತ್ರದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ದೇನೆ. ನನಗೆ ಕಾರಣ ಏನು ಅಂತಂದ್ರೆ, ನನ್ನ ಹತ್ರ ಕೆಲವು ವ್ಯಕ್ತಿಗಳು ಬಂದು ನನ್ನನ್ನು ಭೇಟಿ ಮಾಡಿ ಕೆಲವು ವಿಚಾರವನ್ನ, ರಾಷ್ಟ್ರ ವಿಚಾರಗಳನ್ನ ಚರ್ಚೆ ಮಾಡಿದ ನಂತರ ಅದರಲ್ಲಿ ಬಹಳ ಗಂಭೀರ ಸ್ವರೂಪ ಪಡೆದಿರುವಂತಹ ಕೆಲವು ವಿಡಿಯೋ ತುಣುಕುಗಳನ್ನು ನೋಡಿದಾಗ ನಾವಲ್ಲಿ ಎಲ್ಲೋ ಒಂದು ಕಡೆ ಇದು ನಮ್ಮ ಜಿಲ್ಲೆಯ ಮೇಲೆ ದುಷ್ಪರಿಣಾಮ ಬೀರ್ತದಲ್ಲಿ ಮತ್ತೆ ರಾಜಕೀಯದ ಮೇಲೆ ದೊಡ್ಡ ಅನಾನುಕೂಲ ಆಗ್ತದೆ ಅನ್ನೋ ಕಾರಣದಿಂದ ನಾನಲ್ಲಿ ನನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೇನೆ. ನನಗೆ ಬಹಳ ಗಂಭೀರವಾದಂತ ವಿಚಾರ ಏನು ಅಂತಂದ್ರೆ, ಆ ಪೆನ್ ಡ್ರೈವ್ ನಲ್ಲಿ, ಅವ್ರು ಕೊಟ್ಟಂತ ಪೆನ್ ಡ್ರೈವ್ ನಲ್ಲಿ ಜಿಲ್ಲೆಯ ಪ್ರಭಾವಿ ನಾಯಕರ ಕೆಲವು ಅಶ್ಲೀಲ ವಿಡಿಯೋಗಳು ಅದರಲ್ಲಿ ಇದ್ದು. ಅದರಲ್ಲಿ ಅದನ್ನ ನಾವು ಆ ವ್ಯಕ್ತಿ ನಮ್ಮನ್ನು ಭೇಟಿ ಮಾಡೋಕೆ ಮುಂಚಿತವಾಗಿ 2 ದಿವಸ ಮೊದಲೇ ಹೋಗಿ ಅಲ್ಲಿ DK ಸುರೇಶ್ ಅವ್ರನ್ನ ಮತ್ತೆ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಅಲ್ಲಿ ಆ ಪೆನ್ ಡ್ರೈವ್ ನ ಅವ್ರಿಗೆ ಕೊಟ್ಟು ಅವ್ರ ಚರ್ಚೆ ಮಾಡಿ ಬಂದಿದ್ವಿ ಅಂತ ನಮ್ಮ ಮತ್ತೆ ಹೇಳಿದ್ರು. ನಾನು ಆಗ ಮತ್ತೆ ರಿಪೀಟ್ ಮಾಡಿ ಕೇಳಿದೆ, ಅಲ್ಲಿ ಉತ್ತರ ಅವರಿಂದ ಏನು ಬಂತು ಅಂತ ಹೇಳಿ. ಯಾಕೆಂದ್ರೆ ಆ ಕುಟುಂಬದಿಂದ ನೊಂದ ವ್ಯಕ್ತಿಗಳು. ನಾನು ಉತ್ತರ ಏನಿಲ್ಲ, ಅಲ್ಲಿ ಸಮಯ ಬಂದ ನಿಮ್ಗೆ ಹೇಳ್ತೀನಿ ಮತ್ತೆ ಬರ ಕೇಳ್ತೀವಿ ಅಂತ ಹೇಳಿ ಅಂತ ಹೇಳಿ ನನ್ನ ಉತ್ತರ ನನಗೆ ಬಂತು. ಇದಾದ ನಂತರ ನಾನು ಮಾಧ್ಯಮದಲ್ಲಿ ಹೇಳೋಕೆ ಇಚ್ಛೆ ಪಡಲ್ಲ. ನಾನಲ್ಲಿ ಕೆಲವು ವಿಚಾರವನ್ನು, ಗಂಭೀರವಾದಂತಹ ವಿಚಾರಗಳನ್ನ ರಾಷ್ಟ್ರೀಯ ನಾಯಕರಿಗೆ ನಾನೇ ದೆಹಲಿಗೆ ಹೋಗಿ ಕೇಂದ್ರದ ನಾಯಕರಿಗೆ ಹೋಗಿ ನಾನಲ್ಲಿ ಅದನ್ನು ಚರ್ಚೆ ಮಾಡಿ ಅವರಿಗೆ ಪತ್ರವನ್ನು ಕೂಡ ಕೊಟ್ಟು ನಾನಲ್ಲಿ ಅಲ್ಲಿಂದ ಬಂದೆ. ನಾನು ಯಾವ ಮೀಟಿಂಗ್ ಇಲ್ದೇನೆ ಇರಲಿ, ಯಾವ ವ್ಯಕ್ತಿಗಳು DK ಸುರೇಶ್ ಅಂತ ಮತ್ತೆ DK ಶಿವಕುಮಾರ್ ಹತ್ರ ಇವತ್ತು ಪ್ರೆಸಿಡೆಂಟ್ ಅಭ್ಯರ್ಥಿ ಆಗಿರುವಂತಹ ಏನು ಶ್ರೇಯಸ್ ಪಟೇಲ್ ಕೂಡ ಹೋಗಿ ಅಲ್ಲಿ ಕುಳಿತು ಮಾತಾಡಿದ ನಂತರ, ಅಲ್ಲಿ ಈ ಬೆಂಗಳೂರು ರಾಷ್ಟ್ರ ವಿಚಾರಗಳನ್ನ ಮಾತಾಡಿದ ನಂತರ, ಅಲ್ಲಿ ಯಾವ ಇದರಿಂದಲೇ, ಯಾವ ಸ್ಕ್ರೀನಿಂಗ್ ಕಮಿಟಿ ಏಕರೂಪವಾಗಿ ಒಬ್ಬ ವ್ಯಕ್ತಿಯನ್ನು ಅವರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿ ನಾನು ಘಟಾನುಘಟಿಗಳು ಕಾಂಗ್ರೆಸ್ ನಾಯಕರು ಇದ್ರು, ಅಲ್ಲಿ ಯಾರನ್ನು ಅವರು ಮಾಡಲ್ಲ. ಅಲ್ಲಿ ಶ್ರೇಯಸ್ ಪಟೇಲ್ ಡಿಕ್ಲೇರ್ ಮಾಡ್ತಾರೆ, ಅಲ್ಲೇ ಅರ್ಥ ಮಾಡ್ಕೊಬೇಕು. ನಾವಲ್ಲಿ ಈ ವಿಚಾರವನ್ನು ನಾನು ಕೇಂದ್ರಕ್ಕೆ ನಾನು ತಲುಪಿಸಿದ್ದೆ. ನಾನು ಯಾವಾಗ ಈ ಪೆನ್ ಡ್ರೈವ್ ಅಸ್ತ್ರವನ್ನು ಅವರು ರಾಜಕೀಯ ಬಳಸ್ಕೋತಾರೆ, ಇಲ್ಲಿ ನಾಳೆ ಪಕ್ಷ ನೀವು ಮೈತ್ರಿ ಹಾಕಿ ಆದ್ರೂ ಕೂಡ ನೀವಲ್ಲಿ ಭಾರತೀಯ ಜನತಾ ಪಕ್ಷಗಳು ತಲೆ ಕೊಡಿಸ್ಬೇಕಾಗ್ತದೆ. ಅದನ್ನು ನೀವಲ್ಲಿ ಅವ್ರ ಬಗ್ಗೆ ಗಂಭೀರವಾಗಿ ನೀವು ಚರ್ಚೆ ಮಾಡಿ ಅಂತ ನಾನು ಕೇಳಿದ್ರಿ, ಮನವಿ ಮಾಡಿದ್ದೆ. ನಮಗೆ ಅದೇನೇ ಇರಲಿ, ರಾಜಕೀಯ ಬೇರೆ ವಿಚಾರ. ಆದರೆ ಇವತ್ತು ಚುನಾವಣೆ ಕೇವಲ 3 ದಿವಸ ಬಾಕಿ ಇದೆ, 2 ದಿವಸ ಬಾಕಿ ಇದೆ ಅಷ್ಟೇ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಈ ತರ ನಮ್ಮ ಜಿಲ್ಲೆ ಹೆಣ್ಣು ಮಕ್ಕಳ ಮಾನವನ ಅರಾಜಕ ಅಂತ ಒಂದು ಹೀನ ಕೃತ್ಯ ಕೈ ಹಾಕ್ತದೆ ಅಂತ ಬಹಳ ಖಂಡಿಸಬೇಕಾದಂತ ವಿಚಾರ ಇದೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು ಈಗಾಗಲೇ, ಜಿಲ್ಲೆಯಲ್ಲಿ ಹರಿದಾಡ್ತಾ ಇತ್ತು. ಕೆಲವು ನಾಯಕರುಗಳೆಲ್ಲ ಮಾತನಾಡ್ತಾ ಇದ್ರಲ್ಲಿ, ಕೆಲವೇ ದಿವಸಗಳ ವಿಡಿಯೋ ರಿಲೀಸ್ ಆಗ್ತದೆ ಮಾತನಾಡ್ತಾ ಇದ್ರಲ್ಲಿ ಸರ್ಕಾರ ಕೈಕಟ್ಟಿ ಕೂತ್ಕೊಂಡಿದ್ದ. ಜಿಲ್ಲೆ ಪೊಲೀಸ್ ಇಲಾಖೆ ಇತ್ತಿಲ್ವಾ, ಅಲ್ಲಿ ಗುಪ್ತಚರ ಇಲಾಖೆ ಇಲ್ವಾ, ಇಲ್ಲಿ ವಿಡಿಯೋ ಎಲ್ಲ ರೆಡಿ ಆಗ್ತಾ ಇದೆ. ಅಲ್ಲಿ ಆ ವಿಡಿಯೋ ಯಾರಿಂದ ಬರ್ತಾ ಇದೆ, ಅಲ್ಲಿ ಯಾರಿಂದ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ಹಿಡಿಯಕ್ಕಾಗ್ಲಿಲ್ಲ ಅವ್ರಿಗೆ. ಒಂದು ರಾತ್ರಿಯಲ್ಲಿ 2,500 ವಿಡಿಯೋ ಪೆನ್ ಡ್ರೈವ್ ನ ಈ ಜಿಲ್ಲೆಗೆ ಬಂದು ತಂದು ಕೊಟ್ಟು ಹೋಗ್ತಾರೆ ಅಂತ ಅಂದ್ರೆ, ಬೆಳಗ್ಗೆ ಎದ್ದು ವಿಡಿಯೋ ಪ್ರತಿಯೊಬ್ಬರು ಕೈಗೆ ಪೆನ್ ಡ್ರೈವ್ ಇದೆ ಅಂತ ಯಾರಿಂದ ಬಂದಿದೆ ಅಂತ ಹೇಳಿ ಇಟ್ಟು ಸಾವಿರಾರು ಜನ ಪೊಲೀಸ್ ಇದ್ದಾರೆ, ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಕಟ್ಟಂತ ಯಾರು ಒಬ್ಬರು ಇಟ್ಕೊಂಡ್ರೆ ಪೆನ್ ಡ್ರೈವ್ ಯಾರು ಕೊಟ್ಟರು ಅಂತ ಮಾಹಿತಿ ಸಿಕ್ಕಲ್ಲ. ಅಲ್ಲಿ ಆ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಇವತ್ತು
ಹೆಣ್ಣು ಮಕ್ಕಳ ಮಾನವನ್ನ ಇವತ್ತು ಬೀದಿಗೆ ಹರಾಜು ಆಗ್ತಾ ಇದ್ದಾರೆ ಇವತ್ತಲ್ಲಿ. ಪ್ರತಿಯೊಬ್ಬರು ಪಠ್ಯ ಹುಡುಗರು ಮೊಬೈಲ್ ನಲ್ಲಿ ಇವತ್ತು ಮೊಬೈಲ್ ವಿಡಿಯೋ ನೋಡ್ತಾ ಇದ್ದಾರೆ. ಇವತ್ತು ಆ ಒಂದು ಅಶ್ಲೀಲ ಬದುಕಿನ ಜೊತೆ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಇವತ್ತಲ್ಲಿ. ಈ ಬದುಕಿನಲ್ಲಿ ರಾಜಕೀಯ ಮಾಡ್ಬೇಕಾ ಇವರು? ಅವಶ್ಯಕತೆ ಇತ್ತಾ ಇಲ್ಲಿ? ಯಾವ ಪುರುಷತ್ವಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ ಇವರಲ್ಲಿ? ಯಾವ ಪುರುಷತ್ವಕ್ಕೋಸ್ಕರ ನೀವು ಗೆಲುವು ಸಾಧಿಸ್ಬೇಕು ನೀವು ಇಲ್ಲಿ? ನಮ್ಮ ಜಿಲ್ಲೆ ಹೆಣ್ಮಕ್ಳನ್ನ ಬೀದಿ ತರ ಮಾಡಿಬಿಟ್ಟಿವಲ್ಲಿ ನೀವಲ್ಲಿ. ಈ ಜಿಲ್ಲೆಯಿಂದ MP ಯಾಕೆ ಪಾರ್ಲಿಮೆಂಟ್ ಹೋಗ್ಬೇಕು ನೀವಲ್ಲಿ? ಯಾವುದೇ ಪಕ್ಷ ಆಗಿರ್ಲಿ ಅಲ್ಲಿ ಇಂದ ಅಸಹ್ಯವಾದ ಬದುಕುಗಳು ಬೇಕಾ ನಿಮ್ಗೆ ಅಲ್ಲಿ? ನನ್ನ ಹತ್ರ ಇತ್ತು ವಿಡಿಯೋಗಳು. ನಾನು ಒಂದು ಮಾತು ಹೇಳ್ತೇನೆ, ನನ್ನಲ್ಲಿ ಸಂದರ್ಭ ಬಂದ್ರೆ ನ್ಯಾಯಮೂರ್ತಿಗಳು ಕೊಡ್ತೀನಿ ಅಂತ ಹೇಳ್ತೇನೆ, ಜಡ್ಜಿ ಕೊಡ್ತೀನಿ ಅಂತ ಹೇಳ್ತೀನಿ, ನಾನು ಕೋರ್ಟಿಗೆ ಕೊಡ್ತೀನಿ ಅಂತ ಹೇಳ್ತೇನೆ. ನಾನಲ್ಲಿ ಯಾರು ತೋರಿಸ್ತೀನಿ ನೋಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಹೆಣ್ಣುಮಕ್ಕಳ ಭವಿಷ್ಯ ಆಗಿರ್ತದಲ್ಲಿ ಯಾವ ಕಾರಣಕ್ಕೆ ತನ್ನ ಬದುಕನ್ನ ಹಾಳು ಮಾಡ್ಕೊಂಡು ಅವರು ಅಲ್ಲಿ ಇಲ್ಲ ಭಯಪಟ್ಟು ಹಾಳು ಮಾಡ್ಕೊಂಡ್ರು, ಅನಾಮಿಷ ಬಲಿ ಆದ್ರು, ಇಲ್ಲ ಬಡತನಕ್ಕೆ ಬಲಿ ಆದ್ರು ಗೊತ್ತಿಲ್ಲ. ಅದು ಇಲ್ಲ ಅದ್ರಲ್ಲಿ ಇರೋ ವಿಡಿಯೋನ ನಕಲಿನೇ ಗೊತ್ತಿಲ್ಲ. ಅದು ವಿಮರ್ಶೆ ಆಗ್ಬೇಕಲ್ಲ ವಿಡಿಯೋಗಳಲ್ಲಿ. ಅದನ್ನ ನೀವು ಈ ಚುನಾವಣೆ ಸಂದರ್ಭದಲ್ಲಿ ಹತ್ತುವಾಗಿ ಬಳಸ್ಕೊಂಡು ಇವತ್ತು ನಮ್ಮ ಜಿಲ್ಲೆಯ ಮಾನವನ ಹರಾಜಾಗ್ತಾ ಇದ್ದಾರೆ ಅಂತ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸರ್ಕಾರ ಏನ್ ಮಾಡ್ತಾ ಇದೆ? 10 ಪೆಂಡ್ರೈವ್ ಸಿಗಾಕಿದ ತಕ್ಷಣ ಅಲ್ಲಿ ಯಾವ ಪೆಂಡ್ರೈವ್ ಯಾರು ಕೊಟ್ಟವ್ರೆ ಅಂತ ಅವ್ರನ್ನ ಹಿಂದೆ ಬಿತ್ತಿದ್ರು. ಇವತ್ತಲ್ಲಿ ಸ್ಟಾರ್ಟಿಂಗ್ ಒಂದು 20 ಜನ ಅರೆಸ್ಟ್ ಮಾಡಿದ್ರಲ್ಲಿ ಮೂಲ ಸಿಕ್ತಿತ್ತು ನನಗೆ ಎಲ್ಲಿಂದ ಪೆಂಡ್ರೈವ್ ಬಂತು ಅಂತ ಹೇಳಿ. ಯಾರು ಬಿಡುಗಡೆ ಮಾಡೋದು ಗೊತ್ತಾಯ್ತು ಅಲ್ಲಿ. ಯಾರೋ ಒಬ್ಬ ರಾಜಕೀಯ ದ್ವೇಷಕ್ಕೋಸ್ಕರ, ಯಾರೊಬ್ಬರು ಸೋಲ್ಸಕ್ಕೋಸ್ಕರ, ಇನ್ನೊಬ್ಬ ಯಾರೊಬ್ಬರು ಗೆಲ್ಸಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲೆ ಹೆಣ್ಣು ಮಕ್ಕಳ ಶೀಲವನ್ನು ತಂದು ಹರಾಜು ಇಟ್ಟಿರುವಂತ ನಿಮ್ಗಿಂತ ಕಂಡರೆ ಏನು ಖಂಡಿಸಬೇಕಾಗಿತ್ತು ನಾವಲ್ಲಿ. ಸ್ವಾಭಿಮಾನ ಬರ್ತೀವಿ ನಾವಲ್ಲಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.